ನೋಡಿ, ಕೃಷಿ ವಿದ್ಯಾರ್ಥಿಗಳು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೂಡ ಯಾರೊಬ್ಬರು ಅವರ ಧ್ವನಿಯನ್ನ ಕೇಳಿಸ್ಕೊಂಡಿರಲಿಲ್ಲ. ಆದ್ರೆ ನಿಮ್ಮ ಸಂಪೂರ್ಣ ವಾಹಿನಿ ನಿರಂತರವಾಗಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಆ ಸುದ್ದಿಯ ಬೇಗ ಇಂಪ್ಯಾಕ್ಟ್ ನಮ್ಮ ಕಣ್ಣೆದುರಿಗೆ ಇದೀಗ ಕಾಣಿಸ್ತಾ ಇದೆ. ಇದು ಸಂಪೂರ್ಣ ನ್ಯೂಸ್. ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ, ನಮ್ಮ ಬಿಗ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಕೃಷಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಭರ್ಜರಿಯಾಗಿ ಜಯ ಸಿಕ್ಕಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಂತಹ ಸಂಪೂರ್ಣ ವಾಹಿನಿಯ ನಿರಂತರವಾಗಿ ಸುದ್ದಿಯನ್ನು ನಾವು ಬಿತ್ತರಿಸಿದ್ವಿ, ಡಿಬೇಟ್ಗಳನ್ನ ಮಾಡಿದ್ವಿ. ಹೋರಾಟ ಪೂರ್ಣವಾಗುವವರೆಗೂ ಕೂಡ ಸಂಪೂರ್ಣ ವಾಹಿನಿ ಬಿಡೋದಿಲ್ಲ ಅಂತ ಕೂಡ ನಾವು ಹೇಳಿದ್ವಿ. ಕೊನೆಗೂ ರಾಜ್ಯ ಸರ್ಕಾರಕ್ಕೆ ಜನ್ಜಿ ಕೂಗು ಕೇಳಿಸಿತು. ನಿನ್ನೆಯ ದಿನ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಮೊನ್ನೆಯ ದಿನ ಬಂದು ಮಾತಾಡಿದ್ರು. ಇವತ್ತು ಇದೀಗ ಪ್ರಿಯಾಂಕ್ ಖರ್ಗೆ ಬಂದು ಕೂಡ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ನಿರಂತರವಾಗಿ ಸುದ್ದಿಯನ್ನ ಸಂಪೂರ್ಣ ವಾಹಿನಿಯನ್ನು ಬಿತ್ತರಿಸಿದೆ. ವಿ ಆರ್ ಪ್ರೌಡ್ ಆಫ್ ಅವರ್ ಟೀಮ್. ನಮ್ಮ ತಂಡದ ಪರವಾಗಿ ಶ್ಲಾಘನೆ ನಮಗಿದೆ. ಫ್ರೀಡಂ ಪಾರ್ಕ್ಗೆ ಆಗಮಿಸಿ ಭರವಸೆಯನ್ನು ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ 15 ದಿನಗಳ ಒಳಗೆ ಬೇಡಿಕೆಯನ್ನು ಬಗೆಹರಿಸುವುದಾಗಿ ಖರ್ಗೆ ಭರವಸೆಯನ್ನು ನೀಡಿದ್ದಾರೆ. ಕೃಷಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಭರ್ಜರಿ ಜಯ ಇಲ್ಲಿ ಲಭ್ಯವಾಗಿದೆ. ಸರ್ಕಾರದ ಆಶ್ವಾಸನೆ ಮೇಲೆಗೆ ಕುಣಿದು ಕುಪ್ಪಳಿಸಿದ್ದಾರೆ ವಿದ್ಯಾರ್ಥಿಗಳು. ಹೋರಾಟ ಪೂರ್ಣವಾಗುವವರೆಗೂ ಕೂಡ ಕೊನೆಗೂ ರಾಜ್ಯ ಸರ್ಕಾರಕ್ಕೆ ಜನ್ಜಿ ಕೂಗು ಕೇಳಿಸಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಓದ್ತಾ ಇರುವಂತಹ ಕೃಷಿ ವಿದ್ಯಾರ್ಥಿಗಳು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಇರೋದು ಕೇವಲ ಅಗ್ರಿಕಲ್ಚರಲ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ಸ್ ಏನಿದ್ದಾರೆ, ಅದು ಕೇವಲ 980 ಸ್ಥಾನಗಳು ಮಾತ್ರ ಇರೋದು. ಅದನ್ನ ನಾವು ಕೃಷಿ ಅಧ್ಯಯನ ಮಾಡಿದಂತ ನಮ್ಮಂತ ವಿದ್ಯಾರ್ಥಿಗಳಿಗೆ ಕೊಡೋದು ಬಿಟ್ಟು ಬಿಟೆಕ್ ಮಾಡಿದವರಿಗೆ ಇವರಿಗೆಲ್ಲ ಕೊಡ್ತಾ ಇದ್ದಾರಲ್ಲ ಸರ್, ಹೆಂಗೆ ಅಂತ ಹೇಳಿ ಅಳಲನ್ನ ತೋಡ್ಕೊಂಡು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡುವಾಗ ಕೂಡ ಯಾರೊಬ್ಬರು ಅವರ ಧ್ವನಿಯನ್ನ ಕೇಳಿಸ್ಕೊಂಡಿಲ್ಲ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಸ್ಟುಡಿಯೋಗೆ ಕರೆಸಿ ನಾವು ಡಿಬೇಟ್ ಮಾಡ್ತೀವಿ, ನಿರಂತರವಾಗಿ ಅದರ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ. ಸಂಪೂರ್ಣ ನ್ಯೂಸ್ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಂತಿದ್ದೀವಿ. ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಮಗೆ ನ್ಯಾಯ ಕೊಟ್ಟೇ ಕೊಡಿಸ್ತೀವಿ ಅಂತ ಹೇಳಿ ನಿರಂತರವಾಗಿ ವರದಿಯನ್ನ ಬಿತ್ತರಿಸುವ ಜೊತೆಯಲ್ಲೇ ಸಿಎಂ ವರೆಗೂ ಕೂಡ ನಮ್ಮ ವರದಿಗಾರರು, ನಮ್ಮ ತಂಡ ಹೋಗಿ ತಲುಪಿಸುತ್ತೆ. ಈ ಮಾಹಿತಿಗಳನ್ನ ನೋಡಿ ಸರ್, ಇಂತಿಂಥ ಸಮಸ್ಯೆಗಳಿವೆ, ನೀವು ನೀಟ್ ಎಕ್ಸಾಮ್ ಅಂತ ಹೇಳಿ ದೆಹಲಿಗೆ ಹೋಗಿ ಕೂತ್ಕೊಂಡು ನೀವು ಪ್ರತಿಭಟನೆ ಮಾಡಿದ್ರು ಸಾಕಾಗಲ್ಲ. ಇಲ್ಲಿ ನಮ್ಮ ರಾಜ್ಯದ ನಮ್ಮ ವಿದ್ಯಾರ್ಥಿಗಳ, ನಮ್ಮ ಜನ್ಜಿಗಳ, ನಮ್ಮ ಮಕ್ಕಳ ಕಷ್ಟಗಳೇನಿವೆ ಇದನ್ನು ಕೂಡ ಪಾಲಿಸಬೇಕು ಅಂತ ಹೇಳಿ ಹಕ್ಕೊತ್ತೋಯವನ್ನ ಸಂಪೂರ್ಣ ವಾಹಿನಿ ನಾವು ನಿರಂತರವಾಗಿ ಮಾಡಿದ್ವಿ. ನಮ್ಮ ವರದಿಗಾರರು ಕೂಡ ಪದೇ ಪದೇ ಪ್ರಿಯಾಂಕ್ ಖರ್ಗೆ ಆಗಿರಲಿ, ಡಿ.ಕೆ. ಅವರಾಗಿರಲಿ ಅಥವಾ ಬೇರೆ ಯಾರೆಲ್ಲ ಉಸ್ತುವಾರಿಗಳಿದ್ದಾರೆ ಅವರೆಲ್ಲರ ಹತ್ರ ಇದೇ ಪ್ರಶ್ನೆಗಳನ್ನ ಸಿಕ್ಕಿದಲ್ಲೆಲ್ಲ ಕೇಳ್ತಾ ಇದ್ರು. ಇದೀಗ ಅಂತೂ ಇಂತೂ ನ್ಯಾಯ ದೊರಕಿದೆ. ಒಂದು ಹಂತದಲ್ಲಿ ಇದನ್ನು ಹೇಳೋದಾದ್ರೆ ಜಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಗಸ್ಟ್ 8 ಮತ್ತು 9ನೇ ತಾರೀಕು ಏನು ಎಕ್ಸಾಮ್ಗಳು ಫಿಕ್ಸ್ ಆಗಿತ್ತು ಅದನ್ನ ಮುಂದೂಡಲಾಗಿದೆ. ಇದೊಂದು ವಿಚಾರ. ಆದ್ರೆ ಈ ವಿಚಾರವನ್ನ ನಾವು ಪರಿಗಣನೆಗೆ ತಗೊಂಡು ಒಂದು ಕಮಿಟಿಯನ್ನ ರಚನೆ ಮಾಡಿ ಕೂಲಂಕುಷವಾಗಿ ವಿಚಾರಿಸಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ವಿದ್ಯಾರ್ಥಿಗಳು ಏನು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೆ ಕೂಡ ನಾವು ಸ್ಪಂದನೆಯನ್ನು ನೀಡ್ತೇವೆ ಅನ್ನುವಂತಹ ಉತ್ತರವನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಆಗಿರಲಿ, ಹೋಮ್ ಮಿನಿಸ್ಟರ್ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಆಗಿರಲಿ, ಇವರೆಲ್ಲರೂ ಕೂಡ ನೀಡಿದ್ದಾರೆ. ಸಂಪೂರ್ಣವಾಗಿ ನೊಂದವರ ಧ್ವನಿಯಾಗಿ ನಾವೇನು ಮಾತಾಡಿದ್ವಿ ಆ ಮಾತು ಇವತ್ತು ಸಾಕಾರಗೊಂಡಿದೆ. ವಿದ್ಯಾರ್ಥಿಗಳು ನಮ್ಮನ್ನು ನಂಬಿದ್ದಕ್ಕೆ, ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅಹವಾಲುಗಳನ್ನು ಹೇಳ್ಕೊಂಡಕ್ಕೆ ಒಂದು ಪ್ರತಿಫಲ ನಮ್ಮ ಕಣ್ಣೆದುರಿಗೆ ಸಿಗ್ತಾ ಇದೆ. ಬಹಳ ಹೆಮ್ಮೆಯಿಂದ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ. ಸಂಪೂರ್ಣ ನ್ಯೂಸ್ ನಿರಂತರವಾಗಿ ನಾವೇನು ವರದಿಯನ್ನ ಬಿತ್ತರಿಸಿದ್ವಿ ಅದರ ಪ್ರತಿಫಲವಾಗಿ ಇದೀಗ ಸರ್ಕಾರ ಒಂದಿಷ್ಟು ನಿಯಮಾವಳಿಗಳನ್ನ ಜಾರಿಗೊಳಿಸ್ತಾ ಇದೆ. ಕೃಷಿ ವಿದ್ಯಾರ್ಥಿಗಳು ನಿರಂತರವಾಗಿ ಮಣ್ಣಿನೊಟ್ಟಿಗೆ ಬದುಕಿದಂತ ಕೃಷಿ ವಿದ್ಯಾರ್ಥಿಗಳು, ಮಣ್ಣಿನ ಅಧ್ಯಯನವನ್ನು ಮಾಡಿದಂತ ಕೃಷಿ ವಿದ್ಯಾರ್ಥಿಗಳು
ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಡ್ ನಮ್ಮ ತಂಡಕ್ಕೆ ಕೂಡ ನಿರಂತರ ಕರೆಗಳು ಬರ್ತಾ ಇವೆ. ಧನ್ಯವಾದಗಳು ಸರ್, ನೀವು ನಮ್ಮ ಜೊತೆ ನಿಂತಿರಿ ಅಂತೆಲ್ಲ ಹೇಳಿ ನಿರಂತರ ಕರೆಗಳು ಸಂಪೂರ್ಣ ವಾಹಿನಿ ಕೂಡ ಬರ್ತಾ ಇದೆ.